ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ವೀಣಾ ಕಿರಣ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಬನ್ನಿ ಇವತ್ತು ಹುಣಸೆ ಹುಳಿ ಚಿತ್ರಾನ್ನದ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಪುಡಿ ಹಾಕಿ ಮಾಡೋ ಅಂಥದ್ದು ಸೂಪರಾಗಿರುತ್ತೆ. ಅದು ಏನು ಪುಡಿ ಅಂತ ನಾನು ಹೇಳ್ತೀನಿ. ಬನ್ನಿ ಫಸ್ಟಿಗೆ ಒಂದು ಬಾಣಲೆ ಇಟ್ಕೊಂಡು ನಾನು ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಚಿತ್ರಾನ್ನದ ಗೊಜ್ಜಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ನೀವು ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸಿಡಿದ ನಂತರ ನಾನು ಎರಡು ಕಡ್ಡಿ ಹಸಿ ಕರಿಬೇವನ್ನ ತೊಗೊಂಡಿದ್ದೀನಿ. ಹಸಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿನ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಒಂದು 5ರಿಂದ 6 ನಾನು ಜಜ್ಜಿ ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ ಹಾಕ್ಕೋಬೇಕು. ಮತ್ತು ಕಡಲೆ ಬೀಜನೂ ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಬೆಳ್ಳುಳ್ಳಿ ನಾನು ಇವಾಗ ಹಾಕ್ಕೊಳ್ತಿದ್ದೀನಿ. ನಾನು ಜಜ್ಜಿ ಹಾಕ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಹಾಕ್ಕೊಳ್ತಿದ್ದೀನಿ. ಒಂದು 5 ಎಸಳನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ನೀಟಾಗಿ ಎಣ್ಣೆಲಿ ಹುರ್ಕೊಂಡ್ಮೇಲೆ ಯಾವುದೇ ಚಿತ್ರಾನ್ನ ಗೊಜ್ಜು ಮಾಡ್ಬೇಕಾದ್ರೆ ಫಸ್ಟು ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆವಾಗ ಮಾತ್ರ ಚಿತ್ರಾನ್ನ ಗೊಜ್ಜು ಚೆನ್ನಾಗಿರುತ್ತೆ. ನೋಡಿ ಫಸ್ಟು ನಾನು ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡದು ಗಾತ್ರದ್ದು 2 ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಹೆಚ್ಚಾಗಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ದೇನೂ ಗೊಜ್ಜು ಮಾಡ್ತಾರೆ ಚಿತ್ರಾನ್ನನ, ಬಟ್ ಇದು ಈರುಳ್ಳಿ ಹಾಕಿ ಹುಣಸೆ ಹುಳಿಗೆ ಮಾಡ್ತಾ ಇರೋದು. ಹೆಚ್ಚಾಗಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ದೊಡ್ಡದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇದು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಳ್ಳೋಣ. ನೋಡಿ ಒಂದು ಬಟ್ಲು ತೊಗೊಂಡು ನಾನು ಸ್ವಲ್ಪ ಹಳೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಹೊಸ ಹುಣಸೆಹಣ್ಣು ಎರಡನ್ನೂ ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ. ಇದನ್ನು ಸ್ವಲ್ಪ ನೆನಿಲಿ, ಅದು ಈರುಳ್ಳಿ ಬೇಯೋವರೆಗೂ. ಇಲ್ಲಾಂದರೆ ನೀವು ಗೊಜ್ಜು ಮಾಡೋದಕ್ಕಿಂತ ಮುಂಚೆನೂ ಬೇಕಾದರೆ ನೆನೆಸಿಟ್ಕೊಬೋದು. ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅಂತೇಳಿ ನಾನು ಈಗಲೇ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಇವಾಗ ಅಷ್ಟು ಉಪ್ಪು ಹಾಕ್ಕೊಬೇಕು. ಆಮೇಲೆ ಬೇಕಾದರೆ ಹುಣಸೆ ಹುಳಿ ಎಲ್ಲ ರಸ ಬಿಟ್ಟ ಮೇಲೆ ಬೇಕಾದರೆ ರುಚಿ ನೋಡಿ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು. ನೋಡಿ ಹಂಗೆ ನಾನು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ. ಇವೆರಡು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಲ್ಲಿ ಮಾಡ್ಕೊಂಡಾದ್ಮೇಲೆ ಇವಾಗ ಹುಣಸೆ ಹುಳಿ ರಸನ ನೀಟಾಗಿ ರಸ ತೆಗೆದು ಕಿವುಸ್ತಾ ಇದ್ದೀನಿ. ನೋಡಿ ನೀಟಾಗಿ ರಸ ತೆಗೆದಿಟ್ಬಿಟ್ಟು ಇವಾಗ ಈರುಳ್ಳಿಗೆ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಬಿಡೋಣ. ಇವಾಗ ಹುಣಸೆ ಹಣ್ಣು ರಸ ಎಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ, ಆ ರಸನೆಲ್ಲ ಬಿಡೋಣ. ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ. ನಾನು ಇನ್ನೂ ಸ್ವಲ್ಪ ಬೇಕು ನಮಗೆ ಅಂತಂದರೆ ನೀರನ್ನ ಹಾಕ್ಕೋಬೋದು ಹುಣಸೆ ಹಣ್ಣಿನ ರಸನ. ನಾವು ಖಾರ ಎಷ್ಟು ತೊಗೊಂಡಿದ್ದೀವೋ ಖಾರಕ್ಕೆ ತಗ್ಗಟ್ಟಾಗೆ ಹುಣಸೆಹಣ್ಣು ತೊಗೋಬೇಕು. ನಾವು ಹುಳಿ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ, ಖಾರ ಜಾಸ್ತಿ ಆದ್ರೂ ತಿನ್ನೋಕ್ಕಾಗಲ್ಲ. ಎರಡು ಸಮ ಪ್ರಮಾಣದಲ್ಲಿರಬೇಕು. ನೋಡಿ ಇದು ಹಾಕಿದ ತಕ್ಷಣ ಸಣ್ಣ ಉರಿ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಕುದ್ದಾದ್ಮೇಲೆ ನೋಡಿ ಈ ಪುಡಿನ ಹಾಕ್ಕೋಬೇಕು. ಇದು ಬಂದು ಚಿತ್ರಾನ್ನಕ್ಕೆ, ಹುಣಸೆ ಹುಳಿ ಚಿತ್ರಾನ್ನಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿಸ್ಕೊಂಡಿರೋ ಅಂಥದ್ದು ಪುಡಿ. ಈ ಪುಡಿ ಹಾಕಿದ್ರೆ ಸಖತ್ ಫ್ಲೇವರ್ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಚಿತ್ರಾನ್ನ ಕೂಡ ಸೂಪರಾಗಿರುತ್ತೆ. ನೀವು ಈ ಚಿತ್ರಾನ್ನದ ಪುಡಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಬೋದು ಏನೇನು ಹಾಕಿದ್ದೀವಿ ಅಂತ. ನಾನು ಇದನ್ನೇ ಪುಡಿನ ಧನಿಯಾ ಪುಡಿ, ಸಾಂಬಾರು ಪುಡಿ ಮಾಡಿಸ್ಕೊಳ್ಳೋವಾಗಲೇ ಸಪ್ರೇಟಾಗಿ ಮಾಡಿಸ್ಕೊಂಡಿರೋ ಅಂಥದ್ದು ಇದು ಪುಡಿ ಚಿತ್ರಾನ್ನಕ್ಕೆ ಅಂತಲೇ. ಚೆನ್ನಾಗಿರುತ್ತೆ. ನೋಡಿ ಚಿತ್ರಾನ್ನ ಎಲ್ಲ ಫುಲ್ ಇವಾಗ ಆ ಪುಡಿ ಹಾಕಿದ್ಮೇಲೆ ಒಂದೇ ಒಂದು ಕುದ್ರೆ ಸಾಕು ನಮಗೆ. ನೋಡಿ ಇವಾಗ ನೀಟಾಗಿ ಎಲ್ಲ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಗೊಜ್ಜೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡು ಕಲಸಿಟ್ಕೋಬೇಕು. ಆ ಪುಡಿ ಬೇಕು ಅಂತಂದರೆ ನಾವು ಹುಳಿ ಸಾಂಬಾರು ಪುಡಿಗೆ ಹುರಿದ್ಗಾಳು ಪುಡಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎಲ್ಲ ಕಾಳುಗಳು ಹಾಕಿ ಮಾಡಿಸ್ತೀವಲ್ಲ, ಆ ಪುಡಿ ನಾನು ಸಪ್ರೇಟಾಗಿ ಮಾಡಿಸ್ಕೊಂಡು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಅದನ್ನೇ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಕಮ್ಮಗಿರುತ್ತೆ, ಟೇಸ್ಟಾಗಿ ಸೂಪರಾಗಿರುತ್ತೆ. ಒಂದು ಸತಿ ಮಾಡಿಕೊಂಡು ತಿಂದು ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಜಸ್ಟ್ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಇನ್ನಷ್ಟು ವಿಡಿಯೋ ಬೇರೆಯವ್ರಿಗೆ ಹೋಗುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.